ವಿ4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ. ಚುನಾವಣಾ ಕಣದಲ್ಲಿ ಇವಾಗ ಬಂಡಾಯಗಳು ಸ್ವಾಮೀಜಿಗಳಿಂದ ಮತ್ತು ಹಿಂದೂ ಎನ್ನುವ ಬೇರೆ ಬೇರೆ ಸಂಘಟನೆಗಳಿಂದ ಬರ್ತಾ ಇದ್ದಾವೆ. ಪ್ರಧಾನಿ ಮೋದಿಯವರು ಸ್ಪರ್ಧಿಸುತ್ತಿರುವ ವಾರಣಾಸಿಯಲ್ಲಿ ಈಗ ಮಾತೆ ಹೇಮಂಗಿ ಅವರು ಸ್ಪರ್ಧಿಸ್ತಾ ಇದ್ದಾರೆ. ಹೇಮಂಗಿ ಸಖಿ ಅನ್ನುವರು ಗುಜರಾತ್ ಮೂಲದವರು. ಗುಜರಾತಿನ ಬರೋಡದಲ್ಲಿ ಹುಟ್ಟಿದವರು. ಅವರ ಹೆತ್ತವರು ಸಿನಿಮಾ ರಂಗದಲ್ಲಿದ್ದುದರಿಂದ ಬಾಂಬೆಯಲ್ಲಿ ಬಂದು ನೆಲೆಸ್ತಾರೆ. ಮುಂಬೈಯಲ್ಲಿ ನೆಲೆಸಿದ ಮೇಲೆ ಕೆಲವು ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿದ್ದಾರೆ. ಅನಂತರ ಅವರು ಟ್ರಾನ್ಸ್ಜೆಂಡರ್ ಆದ ಮೇಲೆ, ತಂದೆ ತಾಯಿ ಸತ್ತ ಮೇಲೆ ಉತ್ತರ ಪ್ರದೇಶದ ಬೃಂದಾವನವನ್ನು ಹೋಗಿ ಸೇರಿಕೊಳ್ತಾರೆ. ಬೃಂದಾವನವನ್ನು ಸೇರಿಕೊಂಡ ಮೇಲೆ ಅವರು ಹೇಮಂಗಿ ಸಖಿ ಅನ್ನುವಂಥ ಮಾತೆ ಹೇಮಂಗಿ ಸಖಿ ಅನ್ನುವ ಹೆಸರಿನಲ್ಲಿ ಪ್ರತ್ಯೇಕರಾಗ್ತಾರೆ. ಜಗತ್ತಿನ ಮೊದಲ ವಿಶೇಷಲಿಂಗಿ ಭಗವದ್ಗೀತಾ ವಾಚಕಿ, ಭಾಗವತ ಪುರಾಣ ವಾಚಕಿ ಅನ್ನುವಂಥ ಹೆಸರು ಈ ಹೇಮಂಗಿ ಸಖಿ ಅವರಿಗೆ ಇದೆ. ಅದರಲ್ಲಿ ವಿಶೇಷ ಏನಂದರೆ ಅವರು ಜಗತ್ತಿನ ಮೊದಲು ಒಬ್ಬಳು ಟ್ರಾನ್ಸ್ಜೆಂಡರ್ ಮಹಿಳೆ ಅಂತ ಹೇಳೋಕ್ಕಾಗಲ್ಲ, ಉಭಯಲಿಂಗಿ ಅಂತ ಹೇಳ್ಬೋದು. ಅವರು ಭಗವದ್ಗೀತೆ ಮತ್ತು ಭಾಗವತ ಪುರಾಣವನ್ನು ವಾಚಿಸುವ ಜಗತ್ತಿನ ಮೊದಲ ವಿಶೇಷಲಿಂಗಿ ಅನ್ನುವಂಥ. ಈಗ ಅವರು ವಾರಣಾಸಿಯಲ್ಲಿ ಪ್ರಧಾನಿ ಮೋದಿಯವರ ವಿರುದ್ಧ ಸ್ಪರ್ಧಿಸುತ್ತಿದ್ದಾರೆ. ಇದರಲ್ಲಿ ವಿಶೇಷವೇನು? ಅವರು ಸ್ಪರ್ಧಿಸುತ್ತಿರುವ ಸಂಸ್ಥೆಯು ಅಖಿಲ ಭಾರತ ಹಿಂದೂ ಮಹಾಸಭಾ ಅನ್ನುವಂಥ ಇನ್ನೊಂದು ವಿಂಗ್. ಅದು ನಿಮಗೆ ನೆನಪಿರ್ಬೋದು, ಕಾರ್ಕಳದಲ್ಲಿ ಪ್ರಮೋದ್ ಮುತಾಲಿಕ್ ಅವರು ಬಂದು ಸ್ಪರ್ಧಿಸಿದ್ದು ಬಿ ಜೆ ಪಿಯ ವಿರುದ್ಧ. ಪ್ರಮೋದ್ ಮುತಾಲಿಕ್ ಅವರು ಕೂಡ ಒಂದು ಹಿಂದೂ ಸಂಘಟನೆ ಹೆಸರಿನಲ್ಲಿ ಬಂದು ಸ್ಪರ್ಧಿಸಿದರು. ನಿಜವಾಗಿ ಇವರು ಹಿಂದೂ ಸಂಘಟನೆಗಳ ಒಳಗಡೆ ವಿರೋಧವಾಗಿ ಸ್ಪರ್ಧಿಸ್ತಾರೋ ಅಥವಾ ಕೆಲವು ಮತಗಳನ್ನು ಒಡೆಯಲು ನಾಟಕ ಆಡ್ತಾರೋ ಅನ್ನೋದು ಇನ್ನೂ ಗೊತ್ತಿಲ್ಲ. ಆದರೆ ಪ್ರಮೋದ್ ಮುತಾಲಿಕ್ ಸ್ಪರ್ಧಿಸಿದಾಗೆ ಬೇರೆ ಕೆಲವು ಕಡೆ ಕೂಡ ಕೆಲವು ಹಿಂದೂ ಸಂಘಟನೆ ಹೆಸರಿನಲ್ಲೇ ಹಿಂದೂ ಪರ ಎನ್ನುವಂಥ ಬಿ ಜೆ ಪಿ ವಿರುದ್ಧ ಸ್ಪರ್ಧಿಸಿದರು. ಅದು ಇತರ ಮತವನ್ನು ಸೆಳೆಯುವಂಥ ಒಂದು ಹುನ್ನಾರ ಆಗಿರ್ಬೋದು, ಅಥವಾ ಗ್ಯಾಂಗ್ ವಾರ್ ಅಂದರೆ ಹೇಗೆ? ಒಂದೇ ಪಕ್ಷದಲ್ಲಿ ಕೆಲವು ತಂಡಗಳಿರ್ತವೆ. ಉದಾಹರಣೆಗೆ ಕರ್ನಾಟಕದ ಬಿ ಜೆ ಪಿಯಲ್ಲಿ ಯಡಿಯೂರಪ್ಪನವರ ತಂಡವೇ ಪ್ರಮುಖವಾದುದು. ಅವರ ಹಿಂದೆ ಜೈಲಿಗೆ ಹೋಗಬೇಕಾಗಿ ಬಂದಾಗ ಸದಾನಂದ ಗೌಡರನ್ನು ಮುಖ್ಯಮಂತ್ರಿ ಮಾಡಿದರು. ನಾನು ಹೇಳಿದಾಗೆ ಕೇಳ್ಕೊಂಡಿರ್ತಾನೆ ಅಂತ. ಬೆಂಗಳೂರಿನ ಗೌಡರೆಲ್ಲ ಏನು ಮಾಡಿದರು? ಸದಾನಂದ ಗೌಡರಿಗೆ ಕಿವಿ ಓದಿದರು. ನೀನು ಗೌಡ, ಲಿಂಗಾಯತರ ಮಾತು ಕೇಳಬೇಡ, ಗೌಡ್ರ ಮಾತು ಕೇಳು, ಎಲ್ಲ ಗೌಡ್ರು ಬೆಂಬಲ ಕೊಟ್ಟರೆ ನೀನೇ ಪರ್ಮನೆಂಟು, ಯಡಿಯೂರಪ್ಪ ಮನೆಗೆ ಅಂದರು. ಆ ಕಿವಿ ಊದಿದ ಕೂಡಲೇ ಸದಾನಂದ ಗೌಡರು ಕೇಳ್ಕೊಂಡ್ರು. ಅದು ಗೊತ್ತಾಗ್ತಾ ಇದ್ದಂಗೆ ಯಡಿಯೂರಪ್ಪನವರ ಗ್ಯಾಂಗ್ ಸದಾನಂದ ಗೌಡರನ್ನು ಉದುರಿಸಿಬಿಡ್ತು ಸೀಟ್ನಿಂದ. ಅದೇ ರೀತಿ ಯಡಿಯೂರಪ್ಪನ ಪರವಾಗಿಯೇ ಕೆಲವರು ಸ್ಪರ್ಧಿಸಿದರು. ಅದರಲ್ಲಿ ಪ್ರಮೋದ್ ಮುತಾಲಿಕ್ ಅವರು ಕೂಡ ಯಡಿಯೂರಪ್ಪರವರ ತಂಡದ ಪರವಾಗಿ ಕಾರ್ಕಳದಲ್ಲಿ ಸ್ಪರ್ಧಿಸಿದರು. ಯಾಕಂತೇಳಿದರೆ ಸುನೀಲ್ ಕುಮಾರ್ ಯಡಿಯೂರಪ್ಪನವರ ತಂಡದಲ್ಲಿರಲಿಲ್ಲ. ಅವರು ಅವರ ವಿರೋಧಿಯಾಗಿರುವಂಥ ಸಂತೋಷ್ ಅವರ ಬಣದಲ್ಲಿದ್ದರು. ಇವಾಗ ಉತ್ತರ ಪ್ರದೇಶದಲ್ಲಿ ಕೂಡ ಅಖಿಲ ಭಾರತ ಹಿಂದೂ ಮಹಾಸಭಾದ ಒಂದು ವಿಂಗ್ ಅನ್ನುವ ಹೆಸರಿನ ಸುಮಾರು 20 ಜನರು ಬಿ ಜೆ ಪಿಯ ವಿರುದ್ಧ ಸ್ಪರ್ಧಿಸ್ತಿದ್ದಾರೆ. ಅದರಲ್ಲಿ ಮೋದಿ ವಿರುದ್ಧ ಸ್ಪರ್ಧಿಸುತ್ತಿರುವವರು ದೇವಂಗಿ ಸಖಿ. ಅವರು ಕೂಡ ಗುಜರಾತ್ ಮೂಲದವರೇ. ಇದು ಪ್ರಧಾನಿ ಮೋದಿಯವರನ್ನು ಉರುಳಿಸುವ ಬದಲು ಪ್ರಧಾನಿ ಮೋದಿಯವರ ವಿರೋಧಿ ಮತಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಒಡೆಯುವ ಒಂದು ತಂತ್ರದಂತೆಯೂ ಕಾಣುತ್ತದೆ. ಬಿ ಜೆ ಪಿಯ ಬೇರೆ ಬೇರೆ ಬಣಗಳ ರಾಜಕೀಯ ತಂತ್ರದಂತೆಯೂ ಕಾಣ್ತಾ ಇದೆ. ಅದೇ ವೇಳೆ ಹುಬ್ಬಳ್ಳಿಯಲ್ಲಿ ಇನ್ನೊಂದು ಹಿಂದೂ ಲಿಂಗಾಯತರು ದಿಂಗಾಲೇಶ್ವರ ಸ್ವಾಮಿಯವರು ಪ್ರಹ್ಲಾದ್ ಜೋಶಿಯವರ ವಿರುದ್ಧ ಸ್ಪರ್ಧಿಸುವುದಾಗಿ ಇನ್ನು 2 ದಿನದಲ್ಲಿ ತೀರ್ಮಾನ ತೆಗೆದುಕೊಳ್ಳುವುದಾಗಿ ಹೇಳಿದ್ದಾರೆ. ಪ್ರಹ್ಲಾದ್ ಜೋಶಿಯವರು ಹುಬ್ಬಳ್ಳಿ ಸ್ಪರ್ಧಿಸ್ತಿದ್ದಾರೆ. ಅವರ ವಿರುದ್ಧವಾಗಿ
ದಿಂಗಾಲೇಶ್ವರ ಸ್ವಾಮಿಯವರು ಲಿಂಗಾಯತರ ಪರವಾಗಿ ಸ್ಪರ್ಧಿಸುವುದಾಗಿ ಹೇಳಿದ್ದಾರೆ. ಅದಕ್ಕೆ ಕೆಲವರು ಬಿ ಜೆ ಪಿಯವರು ಜಾಲತಾಣಗಳಲ್ಲಿ ನೀವು ಹಿಂದೂ ಧರ್ಮಕ್ಕೆ ವಿರೋಧ ಮಾಡ್ತಾ ಇದ್ದೀರಿ. ಆದರೆ ದಿಂಗಾಲೇಶ್ವರ ಸ್ವಾಮಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಬಸವಣ್ಣನವರ ಪಥ ಮತ್ತು ಮತ ಹಿಂದೂ ಧರ್ಮ ಅಲ್ಲ ಅಂತ. ಅದಕ್ಕೆ ಹೆಚ್ಚಿನ ಅಧ್ಯಯನವೇನೂ ಬೇಕಾಗಿಲ್ಲ. ಬಸವಣ್ಣನವರೇ ತಮ್ಮ ವಚನಗಳಲ್ಲಿ ಹೇಳಿದ್ದಾರೆ, ಸಂಸ್ಕೃತವನ್ನು ಒಲೆಗಾಕ್ತೀನಿ, ವೇದಗಳನ್ನು ನೆಗಳಗಿಕ್ತೀನಿ ಅಂತ ಹೇಳಿಬಿಟ್ಟು ವೇದ ಮತ್ತು ಹಿಂದೂ ಧರ್ಮಗಳನ್ನು ತಿರಸ್ಕರಿಸಿಯೇ ಬಸವ ಧರ್ಮವನ್ನು ಸ್ಥಾಪಿಸಲಾಗಿತ್ತು. ಇದು ಅವರ ವಚನಗಳಲ್ಲೇ ಇದೆ. ಅದನ್ನೇನು ಬೇರೆ ಸೃಷ್ಟಿ ಮಾಡಬೇಕಾದ ಅಗತ್ಯ ಇಲ್ಲ. ಹಾಗಿರುವಾಗ ದಿಂಗಾಲೇಶ್ವರ ಸ್ವಾಮಿಗಳ ಸ್ಪರ್ಧೆಯನ್ನು ಹಿಂದೂಗಳ ವಿರುದ್ಧ ಹಿಂದೂಗಳ ಸ್ಪರ್ಧೆ ಅಂತ ಹೇಳಲಿಕ್ಕಾಗೋದಿಲ್ಲ, ಲಿಂಗಾಯತ ಪ್ರಜ್ಞೆಯ ಸ್ಪರ್ಧೆ ಅಂತ ಹೇಳ್ಬೋದು. ಅದಕ್ಕೂ ಹೆಚ್ಚಿನದಾಗಿ ಇನ್ನೂ ಅವರು ಸ್ಪರ್ಧಿಸುವ ಬಗ್ಗೆ ಸ್ಪಷ್ಟ ನಿರ್ಧಾರ ಏನು ತೆಗೆದುಕೊಂಡಿಲ್ಲ. ಸ್ಪರ್ಧೆ ಮಾಡಬೇಕಾಗ್ಬೋದು ಅಂತ ಹೇಳಿದ್ದಾರೆ ಲಿಂಗಾಯತರ ಪರವಾಗಿ. ಯಾಕಂದರೆ ಅಲ್ಲಿ ಹಿಂದೂ ಲಿಂಗಾಯತ ಬಹುಸಂಖ್ಯಾತರಿರುವ ಕ್ಷೇತ್ರದಲ್ಲಿ ಬ್ರಾಹ್ಮಣರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಆದ್ದರಿಂದ ಅವರು ಇವಾಗಲೇ 2 ಬಾರಿ ಗೆದ್ದಿದ್ದಾರೆ, ಇನ್ನೊಮ್ಮೆ ಟಿಕೆಟ್ ಕೊಟ್ಟಿದ್ದಾರೆ. ಆದ್ದರಿಂದ ನಾನು ಲಿಂಗಾಯತರ ಪರ ಸ್ಪರ್ಧಿಸ್ತೇನೆ ಅಂತ ದಿಂಗಾಲೇಶ್ವರ ಸ್ವಾಮಿ ಅವರು ಹೇಳಿದ್ದಾರೆ. ದಿಂಗಾಲೇಶ್ವರ ಸ್ವಾಮಿಯವರು ಕೊಪ್ಪಳ ಮೂಲದವರು, ಗದಗದಲ್ಲಿ ಒಂದು ಮಠದ ಸ್ವಾಮಿ ಆಗಿರುವವರು, ಅಲ್ಲಿಯ ಬೇರೆ ಬೇರೆ ಲಿಂಗಾಯತ ಸ್ವಾಮೀಜಿಗಳ ಕೂಟದಲ್ಲಿ ಇರುವವರು. ಸ್ವಲ್ಪ ಎಡವಾದಿ ಸ್ವಾಮಿ ಅಂತ ಕೂಡ ಇವರನ್ನು ಕರೆಯುವುದಿದೆ. ಅದೇನಾದರೂ ಇರಲಿ. ಇವೆಲ್ಲದರ ನಡುವೆ ಇವಾಗ ಆಮ್ ಆದ್ಮಿ ಪಕ್ಷದವರು ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಅರವಿಂದ ಕೇಜ್ರಿವಾಲ್ ಅವರ ಬಂಧನವನ್ನು ವಿರೋಧಿಸಿ ಹರತಾಳವನ್ನು ಮಾಡಿದರು. ಇದೇ ವೇಳೆ 13 ದೇಶಗಳಲ್ಲಿ, ಅಮೆರಿಕ ಸಂಸ್ಥಾನದಲ್ಲಿ ಒಂದೇ ದೇಶದಲ್ಲೇ ಸುಮಾರು 10 ಕಡೆ ಅರವಿಂದ ಕೇಜ್ರಿವಾಲ್ ಅವರನ್ನು ಬೆಂಬಲಿಸಿ ಮೋದಿ ಸರ್ಕಾರ ಸರ್ವಾಧಿಕಾರ ನೀತಿಯನ್ನು ಖಂಡಿಸಿ ಪ್ರತಿಭಟನೆ ಮತ್ತು 1 ದಿನದ ಉಪವಾಸ ಸತ್ಯಾಗ್ರಹ ನಡೆಯಿತು. ಈ ಉಪವಾಸ ಸತ್ಯಾಗ್ರಹ ನಡೆಯುವಾಗ ಎಲ್ಲ ಕಡೆ ಗಾಂಧೀಜಿಯವರಿಗೆ ಪ್ರಿಯವಾದ ರಘುಪತಿ ರಾಘವ ರಾಜಾರಾಮ್, ಈಶ್ವರ ಅಲ್ಲ ತೇರೇ ನಾಮ್ ಭಜನೆಯನ್ನು ಹಾಡಲಾಯಿತು ಎಂದು ಆಮ್ ಆದ್ಮಿ ಪಕ್ಷದವರು ಪತ್ರಿಕಾ ಹೇಳಿಕೆಯನ್ನು ನೀಡಿದ್ದಾರೆ. ಹಾಗೂ ವಿದೇಶದಲ್ಲಿ ಎಲ್ಲೆಲ್ಲಿ ನಡೆಯಿತು ಎನ್ನುವುದರ ಪಟ್ಟಿಯನ್ನು ಕೂಡ ಪತ್ರಿಕೆಗಳಿಗೆ ಬಿಡುಗಡೆ ಮಾಡಿದ್ದಾರೆ. ಅರವಿಂದ ಕೇಜ್ರಿವಾಲ್ ಅವರಿಗೆ ಸಂಬಂಧಿಸಿದ ಇನ್ನೊಂದು ವಿಷಯ ಕೂಡ ನಡೆದಿದೆ. ದಿಲ್ಲಿ ಹೈಕೋರ್ಟಿನಲ್ಲಿ ಒಬ್ಬರು ಜೈಲಿನಲ್ಲಿರುವ ಅರವಿಂದ ಕೇಜ್ರಿವಾಲ್ ಅವರನ್ನು ಮುಖ್ಯಮಂತ್ರಿ ಪದವಿಯಿಂದ ಕಿತ್ತು ಹಾಕಬೇಕು ಅಂತ ಒಂದು ಅರ್ಜಿಯನ್ನು ಸಲ್ಲಿಸಿದರು. ಅದಕ್ಕೆ ದಿಲ್ಲಿ ಹೈಕೋರ್ಟ್ ಏನು ಹೇಳಿದೆ ಅಂದರೆ, ಈ ಥರದ ಅರ್ಜಿಗಳು ಇನ್ನು ಮುಂದೆಯೂ ಬಂದಲ್ಲಿ ಅರ್ಜಿ ಹಾಕುವವರಿಗೆ ಭಾರೀ ದಂಡವನ್ನು ವಿಧಿಸಲಾಗುವುದು ಅಂತ ಹೇಳಿದ್ದಾರೆ. ಕೋರ್ಟಿನ ಇನ್ನೊಂದು ಮುಖಕ್ಕೆ ಹೋದರೆ ದಿಲ್ಲಿ ಸುಪ್ರೀಂ ಕೋರ್ಟ್, ಸರ್ವೋಚ್ಚ ನ್ಯಾಯಾಲಯ ಕೂಡ ಈ ಥರದೇ ಒಂದು ವಿಷಯದಲ್ಲಿ ಯೂಟ್ಯೂಬರ್ ಒಬ್ಬರ ಬಂಧನವಾಗಿತ್ತು. ಆ ಬಂಧನವನ್ನು ಪ್ರಶ್ನಿಸಿ ಹಿಂದೆ ಕರ್ನಾಟಕದ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರಾಗಿದ್ದಂಥ ಅಭಯ್ ಓಕಾ ಅವರು ಇವಾಗ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದಾರೆ. ಅವರು ಮತ್ತು ಉಜ್ಜಲ್ ಅವರಿದ್ದಂಥ ಜಸ್ಟಿಸ್ಗಳಾದ ನ್ಯಾಯಪೀಠ ಇನ್ನೊಂದು ಮಾತನ್ನು ಕೂಡ ಹೇಳಿದ್ದಾರೆ. ಚುನಾವಣೆ ಮುಗಿಯುವುದರೊಳಗೆ ಎಷ್ಟು ಜನರನ್ನು ಜೈಲಿಗೆ ಹಾಕ್ತೀರಿ? ಈ ಪ್ರಶ್ನೆಯನ್ನು ಮೋದಿಯವರಿಗೆ ಸಂಬಂಧಪಟ್ಟಂತೆ ಕೇಳಿಲ್ಲ. ಆದರೆ ಅದು ಒಂದು ದಾರಿಯಿಂದ ಮೋದಿಯವರನ್ನೇ ಪ್ರಶ್ನಿಸಿದಂತಿದೆ. ಅವರು ಅರ್ಜಿಯನ್ನು ವಿಚಾರಣೆ ಮಾಡುವಾಗ ಆ ವಾಕ್ಯವನ್ನು ಹೇಳಿದ್ದಾರೆ, ಚುನಾವಣೆ ಮುಗಿಯುವುದರೊಳಗೆ ಎಷ್ಟು ಜನರನ್ನು ಜೈಲಿಗೆ ಹಾಕ್ತೀರಿ? ಯೂಟ್ಯೂಬ್ಗಳಲ್ಲಿ ಪ್ರತಿದಿನ ಪ್ರತಿಯೊಂದು ಯಾರನ್ನಾದರೂ ಟೀಕಿಸಿ ವಿಷಯಗಳು ಬರ್ತಾ ಇದ್ದಾವೆ. ಎಷ್ಟು ಜನ ಯೂಟ್ಯೂಬರ್ಗಳನ್ನು ನೀವು ಜೈಲಿಗೆ ಹಾಕ್ತೀರಿ ಎನ್ನುವಂಥ ಪ್ರಶ್ನೆಯನ್ನು ಸರ್ವೋಚ್ಚ ನ್ಯಾಯಾಲಯದ ಅಭಯ್ ಓಕಾ ಅವರಿದ್ದಂಥ ನ್ಯಾಯಪೀಠವು ಪ್ರಶ್ನಿಸಿದೆ. ಇದು ಭಾರತಕ್ಕೆ ಇಂದಿನ ಪ್ರಚಲಿತ ಒಂದು ಸಮಸ್ಯೆ. ಯಾಕಂದರೆ ಈಗ ಎಲ್ಲ ಯೂಟ್ಯೂಬರ್ಗಳಲ್ಲೂ ಏನಾದರೂ ಒಂದು ಬೈತಾ ಇರ್ತಾರೆ. ಅವರೆಲ್ಲವರನ್ನು ಹಿಡಿದು ಜೈಲಿಗೆ ಹಾಕಿದರೆ ರಾಜಕಾರಣಿಗಳಿಗೆ ಇರಲಿಕ್ಕೆ ಜಾಗವೇ ಇರುವುದಿಲ್ಲ ಅನ್ನುವಂಥ ಒಂದು ವಿಷಯವನ್ನು ಕೂಡ ಹೇಳಬಹುದು. ಇನ್ನೊಂದು ರೀತಿಯಲ್ಲಿ ಬಂಗೂರಾದಲ್ಲಿ ಪ್ರಚಾರ ನಡೆಸಿರುವಂಥ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರು ಬಿ ಜೆ ಪಿಯ ಮೇಲೆ ತೀವ್ರವಾಗಿ ದಾಳಿ ಮಾಡಿ, ಬಿ ಜೆ ಪಿಯಂಥ ವಿಷಸರ್ಪವು ಮೋದಿಯವರ ಸರ್ಕಾರವು NIA ರಾಷ್ಟ್ರೀಯ ತನಿಖಾ ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ. ನಾವೆಲ್ಲ ಪಕ್ಷಗಳ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದೇವೆ. ಬಿ ಜೆ ಪಿ ಪಕ್ಷಗಳ ಜೊತೆಗಲ್ಲ, ರಾಷ್ಟ್ರೀಯ ತನಿಖಾ ಸಂಸ್ಥೆಗಳ ಜೊತೆಗೆ ಮೈತ್ರಿ ಮಾಡಿಕೊಂಡು
ರಾಜ್ಯ ಸರ್ಕಾರಗಳನ್ನು ಉರುಳಿಸಲು ಪ್ರಯತ್ನವನ್ನು ನಡೆಸಿದೆ. ಇದು ಒಂದು ಸರ್ವಾಧಿಕಾರಿ ನೀತಿಯಲ್ಲ, ಪ್ರಜಾಪ್ರಭುತ್ವ ವಿರೋಧಿ ನೀತಿ ಎಂದು ಪಡುವಣ ಬಂಗಾಳದ ಮುಖ್ಯಮಂತ್ರಿ ಆಗಿರುವಂಥ ಮಮತಾ ಬ್ಯಾನರ್ಜಿಯವರು ಟೀಕಿಸಿದ್ದಾರೆ. ಈ ಮಾತನ್ನು ಇನ್ನೊಂದು ವಿಷಯದಲ್ಲಿ ಹೇಳಿದರು. ಈಗ ತಾನೇ ಮಾತಾಡಿದಂಥ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಕೇಂದ್ರದಲ್ಲಿ ಮತ್ತೊಮ್ಮೆ ಮೋದಿಯವರು ಸರ್ಕಾರ ರಚಿಸಲಿ, ಅದರಲ್ಲೇನು ವಿಶೇಷ ಏನಿಲ್ಲ, ಗೆದ್ದವರು ಸರ್ಕಾರ ರಚಿಸ್ತಾರೆ, ಮೋದಿಯವ್ರಿಗೆ ಗೆಲ್ಲಿಲ್ಲ ಅಂದರೆ ಬೇರೆಯವರು ಸರ್ಕಾರ ರಚಿಸ್ತಾರೆ. ಬಸವರಾಜ ಬೊಮ್ಮಾಯಿಯವರು BJPಯವರಾದ್ದರಿಂದ ಮೋದಿಯವರು ಇನ್ನೊಮ್ಮೆ ಸರ್ಕಾರ ರಚಿಸ್ತಾರೆ ಅಂತೇಳಿ, ಅದು ತಪ್ಪಾಗೋದಿಲ್ಲ. ಆದರೆ ಅದರ ಜೊತೆಗೆ ಇನ್ನೊಂದು ಮಾತನ್ನು ಹೇಳಿದ್ದಾರೆ. ಮೋದಿಯವರ ಸರ್ಕಾರ ರಚಿಸಿದ ಕೂಡಲೇ ಕರ್ನಾಟಕದ ಸಿದ್ದರಾಮಯ್ಯನ ಸರ್ಕಾರ ಬಿದ್ದೋಗ್ತದೆ ಅಂತ. ಅದ್ಯಾಕೆ ಬಿದ್ದೋಗ್ತದೆ ಅಂತ ಬೇಕಲ್ಲ. ಪ್ರಜಾಪ್ರಭುತ್ವದಲ್ಲಿ ಆ ರೀತಿ ಯಾವುದೇ ಒಂದು ಕಾನೂನಾಗಲಿ ನಿಯಮವಾಗಲಿ ಇಲ್ಲ. ಒಂದು ಕೇಂದ್ರದಲ್ಲಿ ಒಂದು ಸರ್ಕಾರ ರಚನೆಯಾದ ಕೂಡಲೇ ರಾಜ್ಯದಲ್ಲಿರುವಂಥ ಪ್ರತಿಪಕ್ಷದ ಸರ್ಕಾರ ಬಿದ್ದು ಹೋಗಬೇಕಂತೇಳಿ ಸಂವಿಧಾನದಲ್ಲೂ ಎಲ್ಲೂ ಹೇಳಲಿಲ್ಲ, ನೀತಿ ನಿಯಮಾವಳಿಯಲ್ಲಿಲ್ಲ. ಆದರೆ ಇವ್ರು ಹೇಳ್ತಾರೆ. ಅಂದರೆ ಇದರ ಅರ್ಥ ಏನು? ಮತ್ತೊಮ್ಮೆ ಖರೀದಿ ಸರ್ಕಾರ ಮಾಡ್ತೇವೆ ಕರ್ನಾಟಕದಲ್ಲಿ, ಕೇಂದ್ರದಲ್ಲಿ ಮತ್ತೆ BJP ಬಂದರೆ ಕರ್ನಾಟಕದಲ್ಲಿ ಇನ್ನೊಂದು ಖರೀದಿ. ಯಾಕಂದರೆ ಇಲ್ಲಿವರೆಗೆ ಕರ್ನಾಟಕದಲ್ಲಿ ಒಂದು ಸಾರಿ ಕೂಡ BJP ಬಹುಮತ ಸಾಧಿಸಿಲ್ಲ. 3 ಬಾರಿ ಸರ್ಕಾರ ರಚಿಸಿದೆ, ಬರೀ ಖರೀದಿ ಸರ್ಕಾರ. ಕರ್ನಾಟಕದಲ್ಲಿ ಇನ್ನೊಮ್ಮೆ ಖರೀದಿ ಸರ್ಕಾರ ರಚಿಸುತ್ತೇವೆ ಅಂತ ನಾಚಿಕೆ ಇಲ್ಲದೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಹೇಳ್ತಾನೆ ಅಂತ ಹೇಳಿದರೆ ರಾಜಕೀಯದ ಸ್ಥಿತಿಗತಿ ಇಂದು ಎಲ್ಲಿಗೆ ಮುಟ್ಟಿದೆ ಅಂತ ಹೇಳ್ಬೋದು. ಈ ಎಲ್ಲ ವಿಚಾರವನ್ನು ಗಮನಿಸ್ತಾ ಹೋದಂತೆ ದೇಶದ ರಾಜಕೀಯ ಸ್ಥಿತಿಗತಿ, ಪರದೇಶಗಳಲ್ಲೂ ಪ್ರತಿಭಟನೆ, ಅವರು ಅರವಿಂದ ಕೇಜ್ರಿವಾಲ್ ಪರವಾಗಿ ಪ್ರತಿಭಟನೆ ಮಾಡಿರ್ಬೋದು, ಗಾಂಧೀಜಿಯವರ ಭಜನೆ, ರಘುಪತಿ ರಾಘವ ರಾಜಾರಾಮ್, ಈಶ್ವರ ಅಲ್ಲ ತೇರಾ ನಾಮ್ ಅಂತ ಭಜನೆಯನ್ನು ಹೇಳಿರ್ಬೋದು. ಆದರೆ ಆ ಪ್ರತಿಭಟನೆ ಈ ದೇಶದ ಆಡಳಿತ ಸರಿಯಿಲ್ಲ ಅಂತ ಹೇಳುವುದರ ಥರ ಬೆಟ್ಟು ಮಾಡಿ ತೋರಿಸಿರುವುದಾಗಿದೆ. ವಿದೇಶಗಳಲ್ಲಿರುವ ಎಲ್ಲರೂ ಮಾಡಲಿರಲಿಕ್ಕಿಲ್ಲ, 13 ದೇಶದಲ್ಲ, ಸಾವಿರಾರು ಜನ ಮಾಡಿದಾರಲ್ಲ, ಅದು ದೇಶದ ಆಡಳಿತವನ್ನು ಬೊಟ್ಟು ಮಾಡಿ ಸರಿಯಿಲ್ಲ. ಬೇರೆ ದೇಶಗಳಲ್ಲಿ ಮಾಡುವಾಗ ಆ ದೇಶಗಳ ಜನರು ನಮ್ಮ ದೇಶದ ಬಗ್ಗೆ ಏನು ಎಣಿಸ್ತಾರೆ, ನಮ್ಮ ದೇಶದ ಗೌರವದ ಬಗ್ಗೆ ಅವರು ಏನು ಎಣಿಸ್ತಾರೆ ಅನ್ನುವಂಥ ಒಂದು ವಿವೇಚನಾ ಶಕ್ತಿ ಕೂಡ ನಮ್ಮಲ್ಲಿ ಇರಬೇಕಾಗ್ತದೆ. ಏನೇ ಇರಲಿ, ದೇಶದ ರಾಜಕೀಯವು ಒಂದು ಸರಿಯಾದ ದಾರಿಯಲ್ಲಿ ಇಲ್ಲ ಅನ್ನುವುದಕ್ಕೆ ಇದೆಲ್ಲ ಒಂದು ಸೂಚನೆ ಆಗಿದೆ. ಇಲ್ಲಿಗೆ ಇಂದಿನ ಕಥೆ ಕಾರಣವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನೋಡ್ತಾ ಇರಿ V4 ನ್ಯೂಸ್. ಹಾಗೆಯೇ ಯೂಟ್ಯೂಬ್ ಚಾನಲ್ಗೆ ಸದಸ್ಯರಾಗಿ ನಿಮಗೆಲ್ಲ ಮಾಡ್ತಾ ಇದ್ದೇನೆ ಒಂದು ದೊಡ್ಡ ನಮಸ್ಕಾರ.